ಹಾಯ್ ಹಲೋ ನಮಸ್ಕಾರ. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸ್ ಒಳಗೆ ಏನು ಅಂದ್ರೆ ಫಸ್ಟ್ ಪಿ ಯು ಸಿ ಪ್ರಥಮ ವರ್ಷದ ವಾರ್ಷಿಕ ಪರೀಕ್ಷೆ 2026 ಅರ್ಥಶಾಸ್ತ್ರ ಕೀ ಆನ್ಸರ್ಗಳನ್ನು 2026 ಪ್ರಥಮ ಪಿ ಯು ಸಿ ಅರ್ಥಶಾಸ್ತ್ರ ವಿಷಯ ಕ್ವಶನ್ ಪೇಪರ್ 2026 ಕ್ವಶನ್ ಪೇಪರ್ ಇರದ 2026 ಇಲ್ಲಿ ಆನ್ಸರ್ಗಳನ್ನು ಹಾಗ ಕ್ವಶನ್ಗಳನ್ನು ವೆರಿ ಇಂಪಾರ್ಟೆಂಟ್ ಕ್ವಶನ್ ಅದಾವ, ಆನ್ಸರ್ ಅದಾವ. ಈ ವಿಡಿಯೋನ ಕೊನೆ ತನಕ ನೋಡ್ರಿ. ಹಾಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ. ಆಗ ನಿಮ್ಗೆ ಇಂಪಾರ್ಟೆಂಟ್ ಕ್ವಶನ್ನ ಹಾಗೂ ಆನ್ಸರ್ಗಳನ್ನು ಇಲ್ಲೇ ದೊರಿತಾವ. ನೀವು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ನೋಟಿಫಿಕೇಶನ್ ಆನ್ ಮಾಡಿರಿ. ಫಸ್ಟ್ ನೋಡ್ರಿ, ಈಗ ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ. ಭಾಗ ಎ ಬಳಗ್ರಿ ಉತ್ತರಗಳನ್ನು ಆರಿಸಿ ಬರೆಯಿರಿ. ಫಸ್ಟ್ ಸಂಪನ್ಮೂಲ ಪರ್ಯಾಯ ಬಳಕೆಯು ಈ ಸಮಸ್ಯೆಯ ಉದ್ಭವಕ್ಕೆ ಕಾರಣವಾಗ್ತದೆ. ಯಾವ ಸಮಸ್ಯೆ ರೀ? ಆಯ್ಕೆಯ ಸಮಸ್ಯೆಗೆ ಸಂಪನ್ಮೂಲ ಪರ್ಯಾಯ ಬಳಕೆಯನ್ನ ಉದ್ಭವ ಆಗ್ತದ ಎಂಬುದನ್ನು ನಾವು ನೋಡ್ಬೋದು. ತದನಂತರ 2 ಆಯತ ಚಿತ್ರವು ಯಾವ ಆಕಾರದಲ್ಲಿರ್ತದ? 1 ಪರಿಮಾಣದ ಆಕೃತಿ, 2 ಪ್ರಮಾಣದ ಆಕೃತಿ, ಸಿ 3 ಪ್ರಮಾಣದ ಆಕೃತಿ, ಡಿ 4 ಪ್ರಮಾಣದ. ಆಯತ ಯಾವತ್ತು 4 ಪ್ರಮಾಣದ ಆಕೃತಿಗಳನ್ನು ಹೊಂದಿರ್ತದ. ತದನಂತರ ಸ್ನೇಹಿತರೆ, ಥರ್ಡ್ ಒನ್, ಟಾಟಾ ಕಂಪ್ನಿ ಮತ್ತು ಉಕ್ಕು ಕಂಪನಿಯ ಸ್ಥಾಪನೆಯಾದ ವರ್ಷ ಯಾವುದು? 1907. ಸರಿಯಾದ ಉತ್ತರ 1907 ಆಗಸ್ಟ್ 26ರಂದು ಟಾಟಾ ಕಂಪನಿ ಮತ್ತು ಉಕ್ಕು ಕಂಪನಿಯ ಸ್ಥಾಪನೆಯಾದ ವರ್ಷ. ತದನಂತರ 4, ಸರ್ಕಾರದ ತೆರಿಗೆ ಮತ್ತು ವೆಚ್ಚದ ನೀತಿಯ ಒಟ್ಟಾರೆಯಾಗಿ ಹೀಗೆ ಅನ್ನುತ್ತಾರೆ? ಕೋಶೀಯ ನೀತಿ ಎಂದು ಅಂತಾರ್ರಿ. ಸರ್ಕಾರದ ತೆರಿಗೆ ಮತ್ತು ವೆಚ್ಚಗಳ ನೀತಿಯನ್ನ ಒಟ್ಟಾರೆ ಏನಂತಾರ? ಕೋಶೀಯ ನೀತಿ ಎಂದು ಕರೀತಾರ. ತದನಂತರ ಪ್ರಶ್ನೆ ಸಂಖ್ಯೆ 5, ಶ್ರಮಿಕ ಜನಸಂಖ್ಯಾ ಅನುಪಾತವನ್ನ ಇದನ್ನು ವಿಶ್ಲೇಷಿಸಲು ಬಳಸಲಾಗ್ತದ. ಏನ್ರಿ? ಶ್ರಮಿಕ ಜನಸಂಖ್ಯಾ ಅನುಪಾತವನ್ನ ಉದ್ಯೋಗವನ್ನ ವಿಶ್ಲೇಷಿಸಲು ಬಳಸಲಾಗುತ್ತದೆ. ತದನಂತರ ಬಿಟ್ಟ ಸ್ಥಳ ಇಲ್ಲಿ ಆವರಣದಲ್ಲಿ ಸರಿಯಾದ ಉತ್ತರವನ್ನ ಆರಿಸಿ ಖಾಲಿ ಬಿಟ್ಟ ಸ್ಥಳವನ್ನ ಭರ್ತಿ ಮಾಡಿರಿ. ಇಲ್ಲಿ 5 ಅಂಕ ಇರ್ತಾವ. ನಿಮ್ಗೆ ಸೇಮ್ ಪ್ಯಾಟರ್ನ್ ಬೀಳ್ತದ. ಏನ್ಮಲ್ಕ್ರಿ, ಈಗ ಒಂದೊಂದು ಕಾಲೇಜ್ದಾಗ ಎಕ್ಸಾಮ್ ನಡೆದಲ್ಲ, ಒಂದೊಂದು ಕಾಲೇಜ್ ನಡೆದಾವ್ರಿ. ಅದೇ ರೀತಿ ನಿಮಗೆ ಬರುವ ಪ್ರಶ್ನೆಗಳಿವ. 6, NSSO ತ್ರೈಮಾಸಿಕ ಪರೀಕ್ಷೆ ಡ್ಯಾಶ್ ಎಂದು ಕರೀತಾರ. ಏನೆಂದು ಕರೀತಾರೆ? ಡ್ಯಾಶ್ ಸರ್ವೇಕ್ಷಣ ಎಂದು ಕರೀತಾರ. 7, ಅಂಕಗಣಿತೀಯ ರೇಖಾ ನಕ್ಷೆಯನ್ನ ಡ್ಯಾಶ್ ಎಂದು ಕರೀತಾರೆ. ಅಂಕಗಣಿತೀಯ ರೇಖಾ ನಕ್ಷೆಯನ್ನು ಕಾಲಶ್ರೇಣಿ ನಕ್ಷೆ ಎಂದು ಕರೀತಾರ. 8, ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವುದಕ್ಕೆ ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಹೊಸ ತಂತ್ರಜ್ಞಾನ ಅಳವಡಿಸಿಕೊಳ್ಳುವುದಕ್ಕೆ ಆಧುನೀಕರಣ ಎಂದು ಕರೆಯಲಾಗುತ್ತದೆ. 9, ಶಿಕ್ಷಣ ಮೇಲು ತೆರಿಗೆಯಿಂದ ಬರುವ ಆದಾಯವನ್ನ ಡ್ಯಾಶ್ ಮೇಲಿನ ವೆಚ್ಚಕ್ಕಾಗಿ ಮೀಸಲಾಡಿರುತ್ತದೆ. ಸರಿಯಾದ ಉತ್ತರ ಶಿಕ್ಷಣ ಮೇಲು ತೆರಿಗೆಯಿಂದ ಬರುವ ಆದಾಯವನ್ನ ಪ್ರಾಥಮಿಕ ಶಿಕ್ಷಣದ ಮೇಲಿನ ವೆಚ್ಚಕ್ಕಾಗಿ ಮೀಸಲಾಗಿಡುತ್ತಿದೆ ಎಂಬುದನ್ನ ನಾವಿಲ್ಲಿ ತಿಳ್ಕೊಬಹುದು ಸ್ನೇಹಿತರೆ. ತದನಂತರ 10, ಡ್ಯಾಶ್ ಬೇಸಾಯವು ರಾಸಾಯನಿಕ ಮತ್ತು ಬೇಸಾಯವಾಗಿದೆ. ಯಾವಂದ್ರ ಸಾವಯವ ಬೇಸಾಯವು ರಾಸಾಯನಿಕ ಮುಕ್ತ ಬೇಸಾಯವಾಗಿದೆ. ತದನಂತರ 3, ಹೊಂದಿಸಿ ಬರೆಯಿರಿ. ಅ ಭಾಗ ಮತ್ತು ಬ ಭಾಗ. ಅ ಭಾಗದಲ್ಲಿ ಮಧ್ಯಾಂಕ, ಬಿ CPI, ಸಿ ಪ್ರಧಾನಮಂತ್ರಿಗಳು, ಡಿ ಹಾಟ್ಸ್ಟಾರ್ ಮಂಡಿ, ಈ ಕೈಗಾರೀಕರಣ. ಸರಿಯಾದ ಉತ್ತರಗಳನ್ನ ನೋಡ್ರಿ. ಬ ಭಾಗ ಬಳಗ ಯಾವ್ಯಾವ್ದನ್ನು ನೋಡ್ಕೊಂಡ್ ಬರ್ರಿ. ಫಸ್ಟ್ ಒನ್ ಅನುಭೋಗ್ಯ ಬೆಲೆ ಸೂಚ್ಯಾಂಕ, ಸೆಕೆಂಡ್ ಒನ್ ವಾಯು ಮಾಲಿನ್ಯ, ಥರ್ಡ್ ಒನ್ ಸ್ಥಾನಿಕ ಮೌಲ್ಯಗಳು, ಫೋರ್ತ್ ಒನ್ ಯೋಜನಾ ಆಯೋಗದ ಅಧ್ಯಕ್ಷರು, ಫಿಫ್ತ್ ಒನ್ ಪುಣೆ, ಸಿಕ್ಸ್ತ್ ಒನ್ ಕರ್ನಾಟಕ. ಸರಿಯಾದ ಉತ್ತರ ಮಧ್ಯಾಂಕ. ಫಸ್ಟ್ ಒನ್ ಮಧ್ಯಾಂಕರಿ ಯಾವ್ದಂದ್ರ ಸ್ಥಾನಿಕ ಮೌಲ್ಯಗಳಾಗಿರ್ತಾರ. CPI ಅನುಭೋಗಿಯ ಬೆಲೆಯ ಸೂಚ್ಯಾಂಕ ಆಗಿರ್ತದ. ತದನಂತರ ಪ್ರಧಾನಮಂತ್ರಿ ಯಾವ್ದ್ರ ಯೋಜನಾ ಆಯೋಗದ ಅಧ್ಯಕ್ಷರಾಗಿರ್ತಾರೆ. ಮಂಡಿಯವರ ಯಾರಂದ್ರ ಮಂಡಿಯವರ ಪುಣ್ಯದವರಾಗಿರ್ತಾರ. ತದನಂತರ ಕೈಗಾರೀಕರಣ ಯಾವ್ದಂದ್ರ ವಾಯುಮಾಲಿನ್ಯ. ತದನಂತರ ಸರಿಯಾಗಿ ನೋಡ್ಕೊರಿ. ಇವ ವೆರಿ ಇಂಪಾರ್ಟೆಂಟ್. ಫಸ್ಟ್ PUC ಎಕನಾಮಿಕ್ಸ್
ಪ್ರಥಮ PUC ಇರುವಂಥ ಎಕನಾಮಿಕ್ಸ್ ಇದು ಸರಳವಾದ ಇರ್ತದೆ. ನಿಮಗೆ ಸೂಕ್ತವಾದ ಕ್ವಶನ್ಗಳನ್ನು ತೆಗೆದಿರ್ತಾರೆ, ಪಾಸ್ ಆಗೋ ಲೆವೆಲ್ ತೆಗೆದಿರ್ತಾರೆ, ಸ್ಕೋರ್ ಮಾಡೋ ಲೆವೆಲ್ಲು ಇರ್ತದೆ. ನೀವು ಅಂಜಬಾರ್ದ್ರಿ, ಎಕ್ಸಾಮ್ ಭಾರಿ ಸರಳ ಆಗ್ತಾವ. ನೀವು ಸರಿಯಾಗಿ ಕ್ವಶನ್ ಆನ್ಸರ್ಗಳನ್ನು ಓದಿ ನಿಮಗೆ ಸರಿಯಾದ ಅನಿಸಿದ ಉತ್ತರಗಳನ್ನು ಬರೀರಿ. ತದನಂತರ 4, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಅಥವಾ ಪದದಲ್ಲಿ ಉತ್ತರಿಸಿರಿ. ಮಾರ್ಕ್ಸ್ ಎಷ್ಟು? 5. ಪ್ರತಿಯೊಂದಕ್ಕೆ 1 ಅಂಕಗಳ. ಆಹಾರೇತರ ಬೆಳವಣಿಗೆ ಒಂದು ಉದಾಹರಣೆ ನೀಡಿ. 13 ಅನುಭೋಗೀಯ ಜಾಗೃತಿ ಎಂದರೇನು? 14 ಬ್ರಿಟಿಷರ ಆಳ್ವಿಕೆ ಕಾಲದ ಪ್ರಮುಖ ಕಂದಾಯ ಎಂದರೇನು? UGCಯನ್ನು ವಿಸ್ತರಿಸಿ ಬರೆಯಿರಿ. 16 ಋತುಮಾನ ನಿರುದ್ಯೋಗ ಎಂದರೇನು? ಇಲ್ಲಿ ಸರಿಯಾದ ಉತ್ತರಗಳನ್ನು ನಾನು ನಿಮಗೆ PDF ಅನ್ನು ಕೊಟ್ಟಿರ್ತೀನಿ, ಇಲ್ಲಿ ನೋಡ್ಕೊರಿ. 12 ಆಹಾರೇತರ ಬೆಳವಣಿಗೆ ಒಂದು ಉದಾಹರಣೆ ಕೊಡ್ರಿ. ರಬ್ಬರು ಕೊಡ್ಬೋದು, ಹತ್ತಿಯನ್ನು ಕೊಡ್ಬೋದ್ರಿ, 2 ಕೊಡ್ಬೋದು. 13 ಅನುಭೋಗೀಯ ಜಾಗೃತಿ ಎಂದರೇನು? ಅನುಭೋಗೀಯ ಜಾಗೃತಿ ಅಂದ್ರೆ ಏನ್ರಿ ಸ್ನೇಹಿತರೆ? ಅನುಭೋಗಿ ಜಾಗೃತಿ ಅಂದರೆ ಗ್ರಾಹಕನಿಗೆ ತಮ್ಮ ಹಕ್ಕನ್ನ ಮತ್ತು ಜವಾಬ್ದಾರಿಯ ಬಗ್ಗೆ ತಿಳಿಯುವುದಕ್ಕೆ ನೀಡುವುದನ್ನ ಅನುಭೋಗೀಯ ಜಾಗೃತಿ ಎನ್ನುವರು. ಗೊತ್ತಾಗಿರ್ಬೋದ್ರಲ್ಲಿ. ಅನುಭೋಗೀಯ ಜಾಗೃತಿ ಅಂದ್ರೆ ಗ್ರಾಹಕರಿಗೆ ತಮ್ಮ ಹಕ್ಕನ್ನು, ಗ್ರಾಹಕರಂದ್ರ ನೀವೇನಿದಾರಲ್ಲ, ಒಂದು ಅಂಗಡಿಗೆ ಹೋಗಿರ್ತೀರಿ, ಅಲ್ಲಿ ಗ್ರಾಹಕರು ನಿಮಗಿರ್ತಾರೆ. ನಿಮಗೆ ಜಾಗೃತಿ ಆಗ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ತಮ್ಮ ಹಕ್ಕನ್ನು, ನಿಮ್ಮ ಹಕ್ಕನ್ನು ನೀವೇನು ಜವಾಬ್ದಾರಿಗಳಿಂದ ಬಗ್ಗೆ ತಿಳಿದುಕೊಳ್ಳುವುದು ಮತ್ತು ತಿಳುವಳಿಕೆ ನೀಡುವುದೆಂಬುದನ್ನು ನೋಡ್ಬೋದ್ರಿ. ತದನಂತರ 14 ಬ್ರಿಟಿಷರ ಆಳ್ವಿಕೆಯ ಕಾಲದ ಪ್ರಮುಖ ಕಂದಾಯ ಪಾವತಿಯ ಪದ್ಧತಿಯನ್ನು ಹೆಸರಿಸಿ. ಬ್ರಿಟಿಷರ ಕಾಲದಲ್ಲಿ ಪ್ರಮುಖ ಕಂದಾಯ ಪದ್ಧತಿಗಳು ಯಾವುದಾದ್ದು? ಜಮೀನ್ದಾರಿ ಪದ್ಧತಿ ಇತ್ತು, ರೈತವಾರಿ ಪದ್ಧತಿ ಇತ್ತು, ಮಹಲ್ವಾರಿ ಪದ್ಧತಿನೂ ಇತ್ತು. ತದನಂತರ UGCಯನ್ನು ವಿಸ್ತರಿಸಬೇಡಿ. 15 UGCಯನ್ನು ವಿಸ್ತರಿಸಬೇಡಿ. ಯೂನಿವರ್ಸಿಟಿ ಗ್ರೇಟೆಸ್ಟ್ ಕಮಿಷನ್ ಅಂದ್ರೆ ವಿಶ್ವವಿದ್ಯಾಲಯದ ಧನ ಸಹಾಯ ಆಯೋಗ. ತದನಂತರ 16 ಋತುಮಾನ ನಿರುದ್ಯೋಗ ಎಂದರೇನು? ವರ್ಷದ ಕೆಲವು ನಿರ್ದಿಷ್ಟ ತಿಂಗಳಲ್ಲಿ ಮಾತ್ರ ಉದ್ಯೋಗ ಲಭಿಸುವುದನ್ನ ಋತುಮಾನ ಲಭ್ಯವಿರುವುದು. ಅಂದ್ರೆ ಋತುಮಾನ ನಿರುದ್ಯೋಗ ಅಂದ್ರ ಈಗ ನೋಡ್ರಿ, ಬೇಸಿಗೆ ಕಾಲದಲ್ಲಿ ಜಾಸ್ತಿ ರೈತರ ಬೆಳೆಯನ್ನ ಬೆಳೆಯಂಗಿಲ್ಲ. ಒಂದು ಋತುಮಾನಕ್ಕೆ ಕೆಲಸ ಇರ್ತಾವ. ಅಂದ್ರೆ ಕಾಲಕ್ಕೆ ತಕ್ಕಂತೆ, ಹವಾಮಾನಗಳ ತಕ್ಕಂತೆ, ಕಾಲ ತಕ್ಕಂತೆ ಕೆಲಸಗಳ ಕೊಡ್ತಾವ. ಈಗ ನೋಡ್ರಲ್ಲ, ಮಳೆಗಾಲದಲ್ಲಿ ಒಬ್ಬ ವ್ಯಾಪಾರಿ ಏನ್ ಮಾಡ್ತಾನ, ಛತ್ರಿಯನ್ನ ಪ್ರಾಡಕ್ಟ್ ಉತ್ಪಾದನೆ ಮಾಡ್ತಾನೆ, ಅದನ್ನ ಮಾರಾಟ ಮಾಡ್ತಾನೆ. ತದನಂತರ ಆ ಸೀಸನ್ ಬಿಟ್ಟ ಮುಂದಿನ ಸೀಸನ್ ಚಳಿಗಾಲ ಬರ್ತಂದ್ರೆ ಸ್ವೆಟರ್ಗಳನ್ನು ತಯಾರು ಮಾಡ್ತಾನೆ. ಅದೇ ರೀತಿ ಇಲ್ಲಿ ಏನಾಗ್ತಾರಂದ್ರ ಸೀಸನ್ ವಾರು ನಿರುದ್ಯೋಗ ಜಾಸ್ತಿ ಆಗ್ತದ. ಮತ್ತು ಸೀಸನ್ ವಾರಗಳಲ್ಲಿ ಒಂದು ಸೀಸನ್ ಕೆಲಸ ಇದ್ರೆ ಇನ್ನೊಂದು ಸೀಸನ್ ಇರಂಗಿಲ್ರಿ. ಆ ಕಾರಣಕ್ಕೆ ಏನಾಗ್ತಾರ, ವಲಸೆ ಹೊಂಟಿರ್ತಾರ, ನಿರುದ್ಯೋಗ ವಲಸೆನೂ ಹೋಗ್ತಾರ. ಋತುಮಾನ ಎಂದರೆ ಅದರಿ ಸೀಸನ್ ವೈಸ್. ತದನಂತರ 2 ಅಂಕದ ಪ್ರಶ್ನೆಗಳಿರುವ. 17 ನೀಡಿರುವ ವರ್ಗ 30 ಮತ್ತು 40ರಲ್ಲಿ ವರ್ಗಾಂತ ಮತ್ತು ವರ್ಗ ಮಧ್ಯಬಿಂದುನ ಕಂಡುಹಿಡಿಯಿರಿ. ವರ್ಗಾಂತ 40 - 30 ಅಂದ್ರೆ 10 ಆಗ್ತದ. ವರ್ಗದ ಮಧ್ಯಬಿಂದು ಅಂದ್ರೆ ಮೇಲಿನ ಮಿತಿ ಮತ್ತು ಕೆಳಮಿತಿಯ ಸರಾಸರಿ ವರ್ಗ ಎಷ್ಟಾಗಿರ್ತದ 30 + 40 / 2. 70 / 2 ಅಂದ್ರೆ ಎಷ್ಟಾಗ್ತದೆ? 35 ಆನ್ಸರ್ ಆಗ್ತದ. 18 ದತ್ತಾಂಶಗಳ ನಿರೂಪಣೆ ಯಾವುದಾದರೂ 2 ವಿಧಾನಗಳನ್ನು ಹೆಸರಿಸಿ. ಫಸ್ಟ್ ಒನ್ ಯಾವ್ದ್ರಿ? ಶೋಷಣೆಯ ಕೋಷ್ಟಕಗಳ ಮೂಲಕ ನಿರೂಪಣೆ. ಸೆಕೆಂಡ್ ಒನ್ ರೇಖಾಚಿತ್ರಗಳ ಮೂಲಕ ನಿರೂಪಣೆ. ತದನಂತರ ನಕ್ಷೆಯ ಮೂಲಕ ನಿರೂಪಣೆ. ತದನಂತರ 19 ಅಂಕಗಣಿತ ಸರಾಸರಿ ಕಂಡುಹಿಡಿಯುವ 3 ವಿಧಾನಗಳನ್ನು ಹೆಸರಿಸಿ. ಒಂದು ನೇರ ವಿಧಾನ, ಸೆಕೆಂಡ್ ಒನ್ ಅಂದಾಜು ವಿಧಾನ, ಥರ್ಡ್ ಒನ್ ಹಂತ ವಿಚಲನ ವಿಧಾನ ಆಗಿರ್ತದೆ. 20 ಧನಾತ್ಮಕ ಸಹಸಂಬಂಧ ಎಂದರೇನು? ಧನಾತ್ಮಕ ಅಂದ್ರೆ 2 ಚಲಕಗಳ ಒಂದೇ ದಿಕ್ಕಿನಲ್ಲಿ ಚಲಿಸುವುದಕ್ಕ ಏನಂತಾರ? ನಡುವಿನ ಧನಾತ್ಮಕ ಸಂಬಂಧ ಎಂದು ಕರೀತಾರ. ತದನಂತರ 21 ಸಂಖ್ಯಾತ್ಮಕ ಸಾಧನೆಗಳನ್ನ ಬಳಸುವ ಯಾವುದಾದ್ರು 2 ಆರ್ಥಿಕ ಚಟುವಟಿಕೆಗಳನ್ನು ಹೆಸರಿಸಿ. ಸಂಖ್ಯಾತ್ಮಕ ಸಾಧನಗಳು ಬಳಸುವ ಯಾವುದಾದ್ರು 2 ಆರ್ಥಿಕ ಚಟುವಟಿಕೆಗಳನ್ನು ಹೆಸರಿಸಿ. ಫಸ್ಟ್ ಒನ್ ರೀ ಬಜೆಟ್ ತಯಾರಿಕೆ, ಸೆಕೆಂಡ್ ಒನ್ ಬೆಲೆ ವಿಶ್ಲೇಷಣೆ, ಥರ್ಡ್ ಒನ್ ಬೇಡಿಕೆ ಮತ್ತು ಪೂರೈಕೆ ವಿಶ್ಲೇಷಣೆ, ಫೋರ್ತ್ ಒನ್ ಆದಾಯದ ಅಂದಾಜು ಎಂಬುದನ್ನು ನೋಡ್ಬೋದು. ತದನಂತರ ಇಲ್ಲಿ 1 ಅಂಕ 2 ಅಂಕ ಕ್ವಶನ್ ಅದು. ಇನ್ನು ನಿಮ್ಗ
2 ಅಂಕ ಪ್ರಶ್ನೆಗಳನ್ನ ಇಲ್ಲಿ ಯಾವ್ದಾದ್ರು 2 ಪ್ರಶ್ನೆಗಳಿಗೆ ಆನ್ಸರ್ ಬರೀರಿ ಅಂತ ಹೇಳ್ಯಾರ. ಪ್ರತಿ ಎಷ್ಟು ಬರೀಬೇಕು? 2 ಬರೀಬೇಕಾ? ಇಲ್ಲಿ 8 ಮಾರ್ಕ್ಸ್, 4 ಮಾರ್ಕ್ಸ್ 2 ಅಂದ್ರೆ 8 ಮಾರ್ಕ್ಸ್ ಆಗಿರ್ತದ. ಇಲ್ಲಿ ಕ್ವಶನ್ಗಳ ವೆರಿ ಇಂಪಾರ್ಟೆಂಟ್ ನಿಮಗೆ. ಇಲ್ಲಿ ಭಾಗ ಸಿ ಒಳಗ 28ನೇ ಕ್ವಶನ್ ಏನ್ ಕೇಳ್ಯಾರ, ನಿಜ ಜೀವನದಲ್ಲಿ ನಾವು ಅಲ್ಲಾವುದ್ದೀನ್ನಷ್ಟು ಅದೃಷ್ಟವಂತರಾಗಲು ಸಾಧ್ಯವಿಲ್ಲ, ಸಮರ್ಥಿಸಿರಿ. 29ನೇ ಪ್ರಶ್ನೆ, ದತ್ತಾಂಶಗಳ ವರ್ಗೀಕರಣ ಬಗ್ಗೆ ಬರೆಯಿರಿ. 30, ಕೆಳಗಿನ ದತ್ತಾಂಶ ಸಹಾಯದಿಂದ ಆಯತ ಚಿತ್ರವನ್ನು ರಚಿಸಿ ಅರ್ಥಶಾಸ್ತ್ರದ 50 ವಿದ್ಯಾರ್ಥಿಗಳನ್ನ ಪಡೆದ ಅಂಕಗಳನ್ನ ಲೆಕ್ಕಾಚಾರ ಮಾಡ್ರಿ ಎಂಬುದನ್ನು ಕೊಟ್ಟಾರ. ನೀವು ಯಾವ್ದು ಬೇಕಾ ಬರಬಹುದು. ಇಲ್ಲಿ 4 ಕೊಟ್ಟಾರ, ಅದ್ರ 2 ಬರಿಬಹುದು. 31 ಚದುರಿಕೆ ಚಿತ್ರ ಬಿಡಿಸಿ ಮತ್ತು ಸಹಸಂಬಂಧಗಳನ್ನು ವ್ಯಾಖ್ಯಾನಿಸ್ರಿ ಅಂತ. ಇದು ನೋಡ್ಕೊರಿ, ಅವನ ಇವ್ ಯಾವ್ದು ಬರಿತೀರಿ ಬರೀರಿ. ಅದ್ರ ಇಂಪಾರ್ಟೆಂಟ್ 4 ಮಾಡ್ರಿ, ನಿಮ್ಮ ಎಕ್ಸಾಮ್ಗೆ ಬರುವ ಚಾನ್ಸಸ್ ಜಾಸ್ತಿ ಇರ್ತದ. ಇಲ್ಲಿ 4 ಮಾರ್ಕ್ಸ್ ಕ್ವಶನ್ ರೀ. ಇಲ್ಲೆಷ್ಟು 4 ಬರಿಬೇಕಾ? 6 ಕೊಟ್ಟಿರ್ತಾರ. ಸ್ವಾತಂತ್ರ್ಯ ಪೂರ್ವ 32 ಸ್ವಾತಂತ್ರ್ಯ ಪೂರ್ವ ಭಾರತದ ವಿದೇಶಿ ವ್ಯಾಪಾರದ ಪ್ರಮಾಣ ಮತ್ತು ದಿಕ್ಕನ್ನು ಸೂಚಿಸಿ. 33 ಭಾರತದಲ್ಲಿ ಭೂ ಸುಧಾರಣೆಯನ್ನ ಕುರಿತು ಬರೆಯಿರಿ. 34 ವಿಶ್ವ ವ್ಯಾಪಾರ ಸಂಘಟನೆಯ ಉದ್ದೇಶಗಳು ಯಾವುವು? ಇದರ ಸದಸ್ಯ ರಾಷ್ಟ್ರಗಳಾಗಿ ಭಾರತದ ಪಾತ್ರವನ್ನು ವಿವರಿಸಿರಿ. ತದನಂತರ 35 ಭಾರತದಲ್ಲಿ ಮಹಿಳಾ ಶಿಕ್ಷಣವನ್ನು ಉತ್ತೇಜಿಸುವ ಅಗತ್ಯತೆ ಚರ್ಚಿಸಿ. ತದನಂತರ 36 ವಿವಿಧ ವಲಯಗಳಲ್ಲಿನ ಆರ್ಥಿಕ ಚಟುವಟಿಕೆಗಳನ್ನು ಪಟ್ಟಿ ಮಾಡ್ರಿ. 37 ಮಾನವ ಅಭಿವೃದ್ಧಿಯ ವಿವಿಧ ಸೂಚಕಗಳನ್ನ ಹೆಸರಿಸಿ ಅಂತ ಹೇಳ್ಯಾರ. ತದನಂತರ ಭಾಗ ಡಿ ಒಳಗೆ ನೋಡಿ ಸ್ನೇಹಿತರೆ, ಭಾಗ ಡಿ ಒಳಗೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳನ್ನ ಇರ್ತಾವೆ. ಇಲ್ಲಿ 6 ಮಾರ್ಕ್ಸಿಗೆ 1 ಕ್ವಶನ್ ರೀ. 6 ಮಾರ್ಕ್ಸಿಗೆ 1 ಕ್ವಶನ್. ಎಷ್ಟು ಕೊಟ್ಟಾನ? 2 ಕೊಟ್ಟಾನ. 2 ಒಂದೊಂದು ಫಿಕ್ಸ್, 2 ಮಾಡ್ರೆ ಒಂದೊಂದು ಫಿಕ್ಸ್ ಇರ್ತದೆ. ನೀವು ಸರಿಯಾಗಿ ನೋಡ್ಕೊರ. ದತ್ತಾಂಶಗಳ ಉಪಯೋಗಿಸಿಕೊಂಡು ವಿದ್ಯಾರ್ಥಿಗಳ ಸರಾಸರಿ ಅಂಕನ ಲೆಕ್ಕ ಮಾಡ್ರಿ ಎಂಬುದನ್ನು ನೋಡ್ಬೋದು. ತದನಂತರ CPI, WP ಮತ್ತು LLPAಗಳನ್ನು ವಿಸ್ತರಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. ತದನಂತರ ಈ ಕೆಳಗಿನ ಯಾವುದಾದ್ರು ಒಂದು ಪ್ರಶ್ನೆಗೆ 20 ವಾಕ್ಯದಲ್ಲಿ ಉತ್ತರಿಸಿ. ಇದು 6 ಅಂಕ. ಇಲ್ಲಿ ಕೃಷಿ ಮಾರುಕಟ್ಟೆ ವ್ಯವಸ್ಥೆ ಸುಧಾರಿಸ ಸರ್ಕಾರ ಕೈಗೊಂಡ ಕ್ರಮಗಳನ್ನು ವಿವರಿಸಬಹುದು. ತದನಂತರ ಸಸ್ಟೈನ್ ಡೆವಲಪ್ಮೆಂಟ್ ಕಾರ್ಯತಂತ್ರಗಳ ಪಟ್ಟಿ ಮಾಡಿ ಮತ್ತು ಯಾವುದಾದ್ರು 2 ಕಾರ್ಯತಂತ್ರಗಳನ್ನ ವಿವರಿಸಿರಿ. ಭಾಗ ಈ ಒಳಗ್ರಿ ಸ್ನೇಹಿತರೆ, ಇಲ್ಲಿ 5 ಮಾರ್ಕ್ಸಿನ ಕ್ವಶನ್. 5 ಮಾರ್ಕ್ಸಿನ ಕ್ವಶನ್ ಇಲ್ಲಿ ನೋಡ್ಕೋಬಹುದು. ನೀವು 3 ಅದಾವ. ಯಾವ್ಯಾವ್ದಾವ ಅಂದ್ರೆ, ನೀವು ಒಬ್ಬ ಸಂಶೋಧನಾ ವಿದ್ಯಾರ್ಥಿಯಾಗಿದ್ದು ನಿಮ್ಮ ಶಾಲೆಯಲ್ಲಿ ಮಧ್ಯಾಹ್ನದ ಬಿಸಿಯೂಟ ಯೋಜನೆಯ ಮಾದರಿಯ ಸಮೀಕ್ಷೆಯನ್ನು ಮಾಡಬೇಕಾಗಿದೆ ಎಂದುಕೊಳ್ಳಿ. ತದನಂತರ ನಿಮ್ಮ ಸಮೀಕ್ಷೆ ಸರಿ ಹೊಂದುವ ಉತ್ತಮವಾದ ಪ್ರಶ್ನೆಗಳ ತಯಾರಿಕೆಯನ್ನು ಬರೀರಿ ಎಂಬುದನ್ನು ತಿಳಿಸ್ಯಾರ. ಅಂದ್ರೆ ಸಂದರ್ಶನ ಮಾಡ್ರಿ, ಪ್ರಶ್ನೆಗಳನ್ನ ಕೇಳ್ರಿ ಎಂಬುದನ್ನು ತಿಳಿಸ್ಯಾರ. 43 ಇಲ್ಲಿ ಕೃಷಿ ಕೈಗಾರಿಕೆಗಳನ್ನು ರಾಷ್ಟ್ರೀಕರಣ, ಖಾಸಗಿ ಮತ್ತು ವಿದೇಶಿ ಬ್ಯಾಂಕ್ಗಳನ್ನು ಗುರುತಿಸಿ. ICIC, SBI, SBC, ತದನಂತರ ನಬಾರ್ಡ್ ಮತ್ತು IDBI ಇವುಗಳನ್ನ ಬರೀರಿ ಅಂತ ಹೇಳಿ. 44 ಕೆಳಗಿನ ಪಟ್ಟಿಯನ್ನು ಔಪಚಾರಿಕ ಮತ್ತು ಅನೌಪಚಾರಿಕ ಕೆಲಸಗಾರನ ಗುರುತಿಸ್ರಿ ಅಂತ ಹೇಳ್ಯಾರ. ಇಲ್ಲಿ ಜಿ ಮಟ್ಟ ಕೊಟ್ಟಾರ, A to G ಅವನ್ನೆಲ್ಲ ನೋಡ್ಕೊರಿ. ಬೇಕರಿ ಮಾಲೀಕ, ರಸ್ತೆ ಬದಿಯ ಮಾರಾಟಗಾರ, ಬಡಿಗ ಎಲ್ಲ ಕೊಟ್ಟಾರ. ಅವನ್ನ ಸರಿಯಾಗಿ ನೋಡ್ಕೊರಿ, ನಿಮ್ಮ ಎಕ್ಸಾಮ್ಗೆ ಅನುಕೂಲ ಆಗ್ತಾವ. ಅದೇ ರೀತಿ ಇಲ್ಲಿ ಸೂಚನೆ ಭಾಗ F ಏನು ಕೊಟ್ಟಾರ ಅಂದ್ರೆ, ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಮಾತ್ರ ಅಂದ್ರೆ ಕೋಷ್ಟಕ ಭಾಗಗಳನ್ನು ವಿವರಿಸಿರಿ. ತದನಂತರ ಕೋರಿಲೇಷನ್ ಗುಣಾತ್ಮಕ 4 ಲಕ್ಷಣಗಳನ್ನ ಬರೀರಿ ಅಂತ ಹೇಳಿದಾರೆ. ಬರೀರಿ. ಆಗ ಇಲ್ಲಿ ಅಷ್ಟು ಕ್ವಶನ್ಗಳನ್ನು ಹಾಗೂ ಮತ್ತು ಆನ್ಸರ್ಗಳನ್ನು ಮೇಲೆ ನೀಡಿದಿವ್ರಿ. ನಿಮ್ಮ ಲಾಂಗ್ ಆನ್ಸರ್ಗಳನ್ನು ನಿಮ್ಮ ನೋಡ್ಕೊಂಡು ಬರೀಬೇಕ್ರಿ. ಆಗ ನಮ್ಮ ಚಾನಲ್ಕಿನ್ನ ಯಾರು ಸಬ್ಸ್ಕ್ರೈಬ್ ಮಾಡಲಿ, ಹಾಗ ಸಬ್ಸ್ಕ್ರೈಬ್ ಮಾಡಿರಿ, ಹಾಗ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಆಲ್.